ರಾಜ್ಯ ಬಿಜೆಪಿ ಕಚೇರಿಗೆ ಹೆಚ್ಚಿನ ಭದ್ರತೆಯ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ. ಆ ವ್ಯವಸ್ಥೆ ಯಾಕೆ ಮಾಡ್ಲಾಗ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ನಾನಿವತ್ತು ಬಿಜೆಪಿಯ ಕೇಂದ್ರ ಕಚೇರಿಯ ಜಗನ್ನಾಥ್ ಭವನದಲ್ಲಿ ಇರುವಂತದ್ದು. ಈ ಒಂದು ಭವನಕ್ಕೆ ಇವತ್ತು ಹೈ ಸೆಕ್ಯೂರಿಟಿ ಕೊಡುವಂತ ವ್ಯವಸ್ಥೆಯನ್ನ ಈಗಾಗಲೇ ಮಾಡ್ಲಾಗ್ತಾ ಇದೆ. ಯಾಕೆಂತಂದ ಹೇಳಿದ್ರೆ ಎಲ್ರಿಗೂ ಗೊತ್ತಿರುವಂತ ಹಾಗೇನೆ ರಾಮೇಶ್ವರಂ ಕೆಫೆಯಲ್ಲಿ ನಡೆದಂತಹ ಬಾಂಬ್ ಸ್ಫೋಟಿಸಿದಂತಹ ಶಂಕಿತ ಉಗ್ರರನ್ನ ಏನ್ ತನಿಖೆಯನ್ನ ನಡೆಸುವಂತಹ ಸಂದರ್ಭದಲ್ಲಿ ಒಂದು ಅಚ್ಚರಿಯಾದ ಮತ್ತು ಒಂದಷ್ಟು ಆತಂಕಕಾರಿಯಾದಂತಹ ಸುದ್ದಿಯನ್ನ ಹೊರಗೆ ಬಿದ್ದಿತ್ತು. ಅದೇನಂತಂದ ಹೇಳಿದ್ರೆ ಅಯೋಧ್ಯೆಯಲ್ಲಿ ಬಾಲರಾಮನ ವಿಗ್ರಹ ಪ್ರತಿಷ್ಠಾಪ ದಿನವೇ ಮಲ್ಲೇಶ್ವರಂದಲ್ಲಿರುವಂತಹ ಬಿಜೆಪಿ ರಾಜ್ಯ ಘಟಕದ ಕಚೇರಿಗೆ ಸ್ಫೋಟಕ್ಕೆ ವಿಫಲ ಪ್ರಯತ್ನವನ್ನ ನಡೆಸಿದ್ರು ಅನ್ನುವಂತಹ ಮಾಹಿತಿ ರಾಷ್ಟ್ರೀಯ ತನಿಖಾ ದಳ ಹೇಳಿತ್ತು. ಅದಾದ ನಂತರದಲ್ಲಿ ಬಿಜೆಪಿ ಕಚೇರಿಗೆ ಒಂದಷ್ಟು ಹೆಚ್ಚಿನ ಭದ್ರತೆಯನ್ನು ಒದಗಿಸಬೇಕು ಅನ್ನೋಂತ ಒಂದಷ್ಟು ಚರ್ಚೆಗಳು ಶುರುವಾಯಿತು. ಆ ನಿಟ್ಟಿನಲ್ಲಿ ಎಲ್ಲಾ ರೀತಿಯ ಕೆಲಸ ಕಾರ್ಯಗಳು ನಡೀತಾ ಇದೆ. ನಿಮ್ಗೆ ದೃಶ್ಯದಲ್ಲಿ ತೋರಿಸ್ತಾ ಇರುವಂತದ್ದು ಭದ್ರತೆಯ ದೃಷ್ಟಿಕೋನದಲ್ಲಿ ಯಾವೆಲ್ಲ ವ್ಯವಸ್ಥೆಗಳನ್ನ ಇಲ್ಲಿ ಮಾಡ್ಕೊಳ್ಳ ಇದೆ ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ಒಂದು ಬಿಜೆಪಿ ಕಚೇರಿ ಪ್ರವೇಶ ದ್ವಾರ ಸ್ಕ್ಯಾನರ್ ಮೆಟಲ್ ಡಿಟೆಕ್ಟರ್ ವ್ಯವಸ್ಥೆಯನ್ನ ಮಾಡಲಾಗಿದೆ. ಯಾಕಂತಂದ ಹೇಳಿದ್ರೆ ಇಲ್ಲಿ ಬಿಜೆಪಿ ಕಚೇರಿ ಒಳಗಡೆ ಪ್ರವೇಶ ಮಾಡುವಂತ ಸಂದರ್ಭದಲ್ಲಿ ಪ್ರತಿಯೊಬ್ಬರನ್ನು ಕೂಡ ತಪಾಸಣೆ ಮಾಡ್ಲಾಕತ್ತೆ. ಯಾಕಂತಂದ ಹೇಳಿದ್ರೆ ಇಡೀ ಗುಪ್ತಚರ ಇಲಾಖೆ ಕೊಟ್ಟಂತಹ ಮಾಹಿತಿ ಆಗಿರ್ಬೋದು, ಮತ್ತೆ ರಾಷ್ಟ್ರೀಯ ತನಿಖೆ ಇದೆ, ಅದು ಬಿಜೆಪಿ ಕಾರ್ಯ ಅಷ್ಟೇ ಅಲ್ಲ, ನಾಯಕರಲ್ಲೂ ಕೂಡ ಒಂದಷ್ಟು ಆತಂಕ ಮೂಡಿಸುವಂತ ಕೆಲಸ ಆಗಿತ್ತು. ಆ ಕಾರಣಕ್ಕಾಗಿನೇ ಇಲ್ಲಿ ಕಚೇರಿಗೆ ಯಾರೆಲ್ಲ ಬರ್ತಾರೆ, ಅವರು ಬಂದಂತ ಸಂದರ್ಭದಲ್ಲಿ ಯಾವ ವಸ್ತುಗಳನ್ನ ತರ್ತಾರೆ, ಅದೆಲ್ಲವೂ ಕೂಡ ಚೆಕ್ ಮಾಡ್ಲಿಕ್ಕೆ ಅಂತಾನೆ ಈ ರೀತಿಯ ವ್ಯವಸ್ಥೆಯನ್ನ ಮಾಡ್ಲಾಗ್ತಾ ಇದೆ. ಇದು ಆ ಸಿದ್ಧತೆ ಆಗ್ತಾರಂತದ್ದು. ಆ ಭದ್ರತೆಯನ್ನ ಹೆಚ್ಚಿಸಿಕೊಳ್ಳ ಹೈ ಸೆಕ್ಯೂರಿಟಿ ಕೊಡ್ಲಿಕ್ಕೆ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ಳಿಕ್ಕೆ ಈಗ ಮುಂದಾಗಿರುವಂತದ್ದು. ಯಾಕಂದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಆತಂಕ ಮೂಡಿಸುವಂತದ್ದು ಬೇಡ. ಆ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯ ಕ್ರಮವಾಗಿ ಈ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಕಿರಣ್ ಜೊತೆ ಹನುಮಂತ ದುರ್ಗದ್, ಅಶ್ವವೇಗ ನ್ಯೂಸ್, ಬೆಂಗಳೂರು.